ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023ರ ವಿಧಾನಸಭೆ ಚುನಾವಣೆಯ 13/5/2023ರಲ್ಲಿ ಏನು ಮತ ಎಣಿಕೆ ನಡೆದಿತ್ತು, ಆ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಟಿ ಡಿ ರಾಜೇಗೌಡರು 201 ಮತಗಳಿಂದ ಜಯವನ್ನು ಸಾಧಿಸಿದರು. ಆ 201 ಮತಗಳನ್ನು ಜಯ ಸಾಧಿಸೋ ಸಂದರ್ಭದಲ್ಲಿ 3 ವಿಧದ ಬ್ಯಾಲೆಟ್ಗಳಿತ್ತು. ಒಂದು ಪೋಸ್ಟಲ್ ಬ್ಯಾಲೆಟ್ಸ್, ಮತ್ತೊಂದು ETPBS ಬ್ಯಾಲೆಟ್ಸ್, ಮತ್ತೊಂದು EVM. ಸೊ EVMಗೆ ಬಂದಿರತಕ್ಕಂಥ ಮತದಲ್ಲಿ ರಾಜೇಗೌಡರಿಗೆ ಸುಮಾರು 307 ಮತಗಳ ಅಂತರ ಇತ್ತು. ETPBS ಒಟ್ಟು 11 ಓಟ್ ಇತ್ತು. ಅದರಲ್ಲಿ ರಾಜೇಗೌಡರಿಗೆ 7 ಓಟುಗಳಿತ್ತು, BJP ಅಭ್ಯರ್ಥಿಗೆ 3 ಓಟ್ ಇತ್ತು, ಮತ್ತೊಂದು ಅಭ್ಯರ್ಥಿ BSP ಅಭ್ಯರ್ಥಿಗೆ ಓಟ್ ಇತ್ತು. ಆದರೆ ಅವರು ರಿಜೆಕ್ಟೆಡ್ ಓಟು 279 ಓಟ್ ರಿಜೆಕ್ಟೆಡ್ ಓಟ್ ಇತ್ತು. ಅವರ ಪ್ರೇಯರ್ ಏನಿತ್ತು BJP ಅಭ್ಯರ್ಥಿದು ಅಂದರೆ 279 ರಿಜೆಕ್ಟೆಡ್ ಓಟ್ಸ್ ಏನಿದೆ, ಆ ರಿಜೆಕ್ಟೆಡ್ ಓಟ್ಗಳು ಅವರಿಗೆ ಬರ್ತಾ ಇತ್ತು. ಅದು ಕವರ್ ಓಪನ್ ಆಗಿರಲಿಲ್ಲ, ಅವ್ರು ಹೇಗೆ ಊಹೆ ಮಾಡಿದ್ರೋ ಗೊತ್ತಿಲ್ಲ, ಅವರಿಗೆ ಬರ್ತಾ ಇತ್ತು 279 ಓಟು. ಅದನ್ನು ರಿಜೆಕ್ಟೆಡ್ ಪಟ್ಟಿಗೆ ಹಾಕಿದ್ರಿಂದ ಅದನ್ನು ರೀವೆರಿಫಿಕೇಷನ್ ಮಾಡಬೇಕು ಅಂತಿತ್ತು. ಹೈಕೋರ್ಟ್ನಲ್ಲಿ ಏನು ಎಲೆಕ್ಷನ್ ಪಿಟಿಷನ್ 20/2023 ದಾಖಲು ಮಾಡಿದರು, ಅದರಲ್ಲಿ ಬರೀ ಮರುಮತ ಎಣಿಕೆಗೆ ರೀವೆರಿಫಿಕೇಷನ್ಗೆ ಅವರು ಕೇಳಿದ್ದಲ್ಲ, ರಾಜೇಗೌಡರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅವರ ಜಮೀನಿನ ವ್ಯವಹಾರಗಳು ಮತ್ತವುಗಳ ಬಗ್ಗೆ ವ್ರತ ಆರೋಪಗಳನ್ನು ಮಾಡಿ ಪಿಟಿಷನ್ ಹಾಕಿದ್ರಿಂದ ಆ ಪಿಟಿಷನ್ ವಿಚಾರಕ್ಕೆ ಗಂಭೀರವಾಗಿ ನಾವು ತಕರಾರುಗಳನ್ನು ಸಲ್ಲಿಸಿದ್ವಿ. ತದನಂತರ ಏನು ಹೈಕೋರ್ಟ್ ಆದೇಶ ಮಾಡುತ್ತೆ, ಹೈಕೋರ್ಟ್ ಆದೇಶ ಭಾಗಶಃ ಅವರ ಅರ್ಜಿಯನ್ನು ಪುರಸ್ಕರಿಸಿ ಕೇವಲ ರಿಜೆಕ್ಟೆಡ್ ಆಗಿರ್ತಕ್ಕಂಥ 279 ಓಟುಗಳನ್ನು ರೀವೆರಿಫಿಕೇಷನ್ಗೂ ಮತ್ತು ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಮರು ಎಣಿಕೆಗೂ ಆದೇಶವನ್ನು ಮಾಡಿತ್ತು. 279 ಏನು ಪೋಸ್ಟಲ್ ಬ್ಯಾಲೆಟ್ಗಳು 13/5/2023ರಲ್ಲಿ ರಿಜೆಕ್ಟ್ ಆಗಿತ್ತು. ಆ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಈಗ ಮರುಪರಿಶೀಲನೆಗೆ ಒಳಪಡಿಸಿದಾಗ ಕೇವಲ 8 ಮತಗಳ ಡಿಕ್ಲರೇಷನ್ಗಳು ವ್ಯಾಲಿಡ್ ಅಂತ ಬರ್ತದೆ. ಆ 8 ಮತಗಳ ಡಿಕ್ಲರೇಷನ್ ವ್ಯಾಲಿಡ್ ಅಂತ ಬಂದಿದ್ದರಲ್ಲಿ ರಾಜೇಗೌಡರಿಗೆ 3 ಓಟು, ಜೀವರಾಜ್ ಅವರಿಗೆ 2 ಓಟು, ಮತ್ತು 3 ಓಟು ರಿಜೆಕ್ಟ್ ಆಗ್ತದೆ. ತದನಂತರ ಏನು ಮೊದಲು ವ್ಯಾಲಿಡ್ ಆಗಿ ರಾಜೇಗೌಡರಿಗೆ 4 ಸುತ್ತುಗಳ ಮತ ಎಣಿಕೆ, ಪೋಸ್ಟಲ್ ಬ್ಯಾಲೆಟ್ಗಳ 4 ಸುತ್ತುಗಳ ಮತ ಎಣಿಕೆಗಳಲ್ಲಿ ಏನು ವ್ಯಾಲಿಡ್ ಅಂತಾಗಿ ರಾಜೇಗೌಡರ ಬಂಡ್ಲಿಗೆ ಬಿದ್ದಿರ್ತಕ್ಕಂಥ ಮತಗಳಿತ್ತು, ಆ ಮತಗಳಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕಟ್ನಲ್ಲಿ 170 ವ್ಯಾಲಿಡ್ ಓಟುಗಳು ರಾಜೇಗೌಡರಿಗೆ ಬಂದಿರುತ್ತೆ. ಮೊನ್ನೆ ಅದನ್ನು ಮರುಮತ ಎಣಿಕೆ ಆದಾಗ 170ಕ್ಕೆ 170 ಮತಗಳು ಸಹಿತ ಡಬಲ್ ಟಿಕ್ಕಿಂಗ್ ಆಗುತ್ತೆ. ಆ ಡಬಲ್ ಟಿಕ್ಕಿಂಗ್ ಆಗಿರೋದು ಒಂದು ಝಲಕ್ ನಿಮ್ಗೆ ಹೇಳ್ತೀನಿ. ಒಂದು ಮತದಾರ ಹೆಬ್ಬೆಟ್ಟನ್ನು ಒತ್ತಿದ್ದಾನೆ ರಾಜೇಗೌಡರು ಗುರುತಿನ ಎದುರುಗಡೆ, ಅದನ್ನು ಇನ್ವ್ಯಾಲಿಡ್ ಮಾಡೋ ದೃಷ್ಟಿಯಿಂದ ಕೆಳಗಡೆ ಪೆನ್ನಿನಲ್ಲಿ ಗೆರೆ ಹಾಕ್ತಾರೆ. ಮತ್ತೊಂದರಲ್ಲಿ ಬೊಟ್ಟಿಟ್ಟಿರ್ತಾರೆ ರಾಜೇಗೌಡರು ಮತದ ಹೆಸರಿನ ಎದುರುಗಡೆ, ಅದನ್ನು ಇನ್ವ್ಯಾಲಿಡ್ ಮಾಡುವಾಗ ಬೇರೆದೇ ಕಲರಿನ ಪೆನ್ನನ್ನು ಬಳಸಿ ಇನ್ವ್ಯಾಲಿಡ್ ಮಾಡ್ತಾರೆ. ಮತ್ತು ಅಲ್ಲಿ ಇನ್ವ್ಯಾಲಿಡ್ ಮಾಡುವಾಗ ಬಳಸಿರ್ತಕ್ಕಂಥ ಸ್ಟ್ರೋಕ್ಗಳಿದಾವಲ್ಲ, ಆ ಸ್ಟ್ರೋಕ್ಗಳು ಸಹಿತ ಸಂಪೂರ್ಣ ವ್ಯತ್ಯಾಸಗಳಿಂದ ಕೂಡಿದ್ದನ್ನು ಗಮನಿಸಿದ್ದೇವೆ. ಮೊನ್ನೆ ನಡೆದಿರ್ತಕ್ಕಂಥ 2/5/2026 ಮರುಮತ ಎಣಿಕೆ ಸಂದರ್ಭದಲ್ಲಿ ಪ್ರೊಸೀಜರ್ ಬುಕ್ಕಲ್ಲಿ ಸಂಪೂರ್ಣ ಇಂತಹ ಲೋಪಗಳನ್ನು ದಾಖಲು ಮಾಡಿದ್ದೇವೆ. ಮತ್ತು ರಾಜೇಗೌಡರ ಮತಗಳು ಈ ಹಿಂದೆ ಏನು ವ್ಯಾಲಿಡ್ ಆಗಿತ್ತು, ಆ ವ್ಯಾಲಿಡ್ ಮತಗಳನ್ನೆಲ್ಲ ಓಪನ್ ಅನ್ಸೀಲ್ಡ್ ಕವರ್ನಲ್ಲಿ ಇಟ್ಟಿದ್ರು ಅನ್ನೋದು ಭಾರಿ ಮುಖ್ಯವಾಗಿರ್ತಕ್ಕಂಥ ಲೋಪ. ಅವತ್ತು ಏನು 13/5/2023 ತಾರೀಕು ಮತ ಎಣಿಕೆ ಕೇಂದ್ರದಲ್ಲಿ BSP ಅಭ್ಯರ್ಥಿ ಹಾಜರಿದ್ದರು, JDSನ ಅಭ್ಯರ್ಥಿ ಹಾಜರಿದ್ದರು, BJP ಕ್ಯಾಂಡಿಡೇಟ್ಗಳ ಏಜೆಂಟ್ಗಳು ಹಾಜರಿದ್ದರು, ಮೈನ್ ಏಜೆಂಟ್ಗಳು ಹಾಜರಿದ್ದರು. ಅವರೆಲ್ಲರೂ ಒಪ್ಪಿ ನಿರ್ಣಯಕ್ಕೆ ಸಹಿ ಮಾಡಿರ್ತಕ್ಕಂಥ ಮತಗಳು ಈಗ ಇನ್ವ್ಯಾಲಿಡ್ ಆಗಿದೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಈ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಯವರು ಮತ ಕಳುವು ಮಾಡಿದ್ದಲ್ಲ, ಮತ ಡಕಾಯಿತಿಯನ್ನು ಮಾಡಿದ್ದಾರೆ. ಇದು ಸತ್ಯ. DN ಜೀವರಾಜ್ ಅವರು ಮತ ಡಕಾಯಿತಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೇವೆ. ಇನ್ನೊಂದು ತನಿಖೆ ಏನಾಗಬೇಕು ಅಂತಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಯಾಕೆ ಭಯ BJP ಅಭ್ಯರ್ಥಿಗೆ ತನಿಖೆ ಆಗಬಾರ್ದು ಅಂಥೇಳಿ? ತನಿಖೆ ಆಗೋದ್ರಿಂದ ಸಮಸ್ಯೆ ಏನು? ಇವತ್ತು 3 ವರ್ಷದವ್ರು ಶಾಸಕ ಸ್ಥಾನ ಹೋಗಿದೆ ಅಂತ ಅವ್ರು ಹೇಳ್ತಿದ್ದಾರಲ್ಲ, 3 ವರ್ಷ ಶಾಸಕ ಸ್ಥಾನವನ್ನು ಹೋಗಿದರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ RO ಲೋಪ ಮಾಡಿದ್ದಾರೆ, ಅಥವಾ ಇವರು ಏಜೆಂಟ್ ಆಗಿ ಭಾಗವಹಿಸಿರ್ತಕ್ಕಂಥ ನಾನು ಇನ್ನಿತರರು ಅಲ್ಲಿ ದ್ರೋಹ ಮಾಡಿರ್ಬೋದು, ಅಥವಾ ಅವ್ರದೇ ಪಕ್ಷದ ಏಜೆಂಟ್ಗಳು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾಗಿದ್ದರೆ ಅವ್ರು ಯಾಕೆ ಈಗಲೂ ಸಹಿತ ಕ್ರಿಮಿನಲ್ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹಿಂಜರಿತಾ ಇದ್ದಾರೆ? ಮತ್ತು ಆಗಿರ್ತಕ್ಕಂಥ ಕ್ರಿಮಿನಲ್ ಕೇಸಿನ ಇನ್ವೆಸ್ಟಿಗೇಷನನ್ನು ಯಾಕೆ ತಡೆ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮತ ಡಕಾಯಿತಿಯನ್ನು ಮಾಡಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿದೆ. ಆ ಮತ ಡಕಾಯಿತಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ತನಿಖೆ, ನಮ್ಮ ರಾಜೇಗೌಡರು, ಜಯಪ್ರಕಾಶ್ ಹೆಗಡೆ ಅವರೆಲ್ಲ ಏನು ಹೇಳಿದರು, ನಮಗೆ ಚುನಾವಣಾ ಆಯೋಗ ಈಗ ಜನರೆದುರುಗಡೆ ತಾನು ನಿಷ್ಪಕ್ಷಪಾತವಾಗಿದ್ದೇನೆ, ನಾನು ಶುದ್ಧವಾದ ರೀತಿ ಚುನಾವಣಾ ಪ್ರಕ್ರಿಯೆ ಅಂತಂದರೆ ಬರೀ ಓಟ್ ಹಾಕ್ಸೋರಿಗೆ ಮಾತ್ರ ಅಲ್ಲ, ಮತ ಎಣಿಕೆಯೂ ಸಹಿತ ಚುನಾವಣಾ ಪ್ರಕ್ರಿಯೆ ಒಳಗೆ ಬರ್ತದೆ. ಸರ್ಟಿಫಿಕೇಟ್ ತಿದ್ದಿರೋದು ಬೆನಿಫಿಷಿಯರಿ ಆಗಿರ್ತಕ್ಕಂಥ DN ಜೀವರಾಜ್ ಮತ್ತು ಸಹಚರರು ಈ ಕೆಲಸವನ್ನು ಮಾಡಿದ್ದಾರೆ. ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, DN ಜೀವರಾಜ್ ಅವರಿಗೆ ಈಗಾಗಲೇ
ಸರ್ಕಾರಿ ದಾಖಲೆಗಳನ್ನು ತಿದ್ದಿರ್ತಕ್ಕಂಥ ಇತಿಹಾಸ ಇದೆ. ಆ ಇತಿಹಾಸದ ಆಧಾರದ ಮೇರೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಮತ್ತು ಅವರ ಸಹಚರ ಅಂತ ಏನು ಹೇಳ್ತಿದ್ದಾರೆ, ಅವರಿಗೆ JCB ಕದಿಯುವ ಪ್ರಯತ್ನ ಮಾಡ್ತಕ್ಕಂಥ ಅಭ್ಯಾಸ ಇದ್ದಿರ್ತಕ್ಕಂಥ ಗುಂಪುಗಳೇ ಸೇರಿ ಈ ಕುಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರಮಾಣಬದ್ಧವಾಗಿ ಹೇಳ್ತೇವೆ. ನಮ್ಮ ಎದುರುಗಡೆ 2 ಆಪ್ಷನ್ ಇದೆ. ಒಂದು, ನ್ಯಾಯದೇವತೆಯ ಎದುರುಗಡೆ ನ್ಯಾಯವನ್ನು ಕೇಳ್ತಕ್ಕಂಥದ್ದು. ಮತ್ತೊಂದು, ನಾವೆಲ್ಲ ನಂಬಿಕೊಂಡು ಬಂದಿರತಕ್ಕಂಥ ಸಕಲ ಮತ ಧರ್ಮ ಜಾತಿಯವರು ಸಹಿತ ಆರಾಧಿಸ್ತಕ್ಕಂಥ ಎಲ್ಲ ಧರ್ಮಕ್ಷೇತ್ರಗಳ ಎದುರುಗಡೆ ನ್ಯಾಯವನ್ನು ಕೇಳ್ತಕ್ಕಂಥದ್ದು. ಆ ಎಲ್ಲವನ್ನು ಕೇಳುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಮ್ಮ ಹೋರಾಟ ಗಂಭೀರವಾಗಿ ನಡೆಯುತ್ತೆ. ಇದು ಮುಂದಿನ ದಿನಗಳಲ್ಲಿ ಯಾವುದೇ ಅಭ್ಯರ್ಥಿಗಳಿಗೂ ಸಹಿತ ಇಂತಹ ದೋಖ ಆಗಬಾರ್ದು ಅನ್ನೋದು ನಮ್ಮ ಹೋರಾಟದ ಮೂಲ ಸೆಲೆ. ನಾನು ಸುಧೀರ್ ಕುಮಾರ್ ಮುರೊಳ್ಳಿ, ನಾನು KPCCಯ ವಕ್ತಾರನಾಗಿದ್ದೇನೆ ಮತ್ತು 2023 ಮತ ಎಣಿಕೆ ಸಂದರ್ಭದಲ್ಲಿ ನಾನು ರಾಜೇಗೌಡರ ಪರವಾಗಿ ಪೋಸ್ಟಲ್ ಬ್ಯಾಲೆಟಿನ ಮತ ಎಣಿಕೆ ಏಜೆಂಟ್ ಆಗಿದೆ ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಮತ ಎಣಿಕೆ ಸಂದರ್ಭದಲ್ಲೂ ರಾಜೇಗೌಡರ ಪರವಾಗಿ ಪೋಸ್ಟಲ್ ಬ್ಯಾಲೆಟಿನ ಮತ ಎಣಿಕೆಯ ಏಜೆಂಟ್ನಾಗಿ ಭಾಗವಹಿಸಿದ್ದೆ.